ಇನ್ನು ಧರ್ಮಸ್ಥಳ ಕೇಸ್ ಎನ್ಐಎಗೆ ಒಪ್ಪಿಸೋದಕ್ಕೆ ಬಿಜೆಪಿಯವರು ಆಗ್ರಹ ಮಾಡ್ತಾ ಇದ್ದಾರೆ. ಇದಕ್ಕೆ ಇವತ್ತು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಜೆಪಿ ಯಾವ ಕೇಸ್ ಎನ್ಐಎ ಮತ್ತು ಸಿಬಿಐ ಕೊಟ್ಟಿದೆ ಹೇಳಿ, ಅಂದರೆ ಅವರು ಅಧಿಕಾರದಲ್ಲಿದ್ದಾಗ. ಎನ್ಐಎ ತನಿಖೆಯಿಂದ ನಿಖರ ವಿಚಾರ ಬಯಲಾಗಲಿದೆ. ಧರ್ಮಸ್ಥಳ ವಿರುದ್ಧ ದೂರು ಬಂದಿದೆ, ಅಂದರೆ ಎನ್ಐಎ ಅಲ್ಲ, SITಯಿಂದ. ಇದಕ್ಕೆ ಉತ್ತರ ಸಿಗಲು SIT ತನಿಖೆ ನಡೆಸ್ತಾ ಇದೆ. SITನೇ ಸಾಕು ಅಂತ ಇದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ. ಗೃಹ ಸಚಿವರು ಹೇಳಿದ್ರು, ಇವತ್ತು ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ. ಎನ್ಐಎಗೆ ಒಪ್ಪಿಸಬೇಕು ಅಂತ ಬಿಜೆಪಿಯವರು ಆಗ್ರಹ ಮಾಡಿದ್ದಾರೆ, JDS ಅವರು ಮಾಡಿದ್ದಾರೆ. ನಾವು ಅಧಿಕಾರದಲ್ಲಿದ್ದಾಗ ನೀವು ಒತ್ತಡ ತರ್ತೀರ, ನೀವು ಯಾವ್ಯಾವುದು ಕೊಟ್ಟಿದ್ರಿ? ಇಲ್ಲ, SIT ಅವರೇ ಸಾಕು, ಅವರು ದಕ್ಷ ಅಧಿಕಾರಿಗಳಿದ್ದಾರೆ, ಅವರೇ ತನಿಖೆ ಮಾಡಿ ಸತ್ಯವನ್ನು ಹೊರಗೆ ತರ್ತಾರೆ ಅಂತ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಮಾತನಾಡಿದ್ದಾರೆ. ಅವರು ಯಾವಾಗ CBIಗೆ ಯಾವತ್ತರ ಕೊಟ್ಟಿದ್ದಾರೆ, ಅವರು CBI ಅವ್ರದ್ದೇ ಸರ್ಕಾರ ಇದೆಯಲ್ಲ, ಅವ್ರ ಪಕ್ಷದ ಸರ್ಕಾರ ಇದೆ. ಕೇಂದ್ರದಲ್ಲಿ ಅವರು ಅಧಿಕಾರದಲ್ಲಿರುವಾಗ 2008ರಿಂದ ಅಧಿಕಾರದಲ್ಲಿದ್ದಾರೆ. ಯಾವತ್ತಾದರೂ ಒಂದು ದಿನ CBI ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ತೋರಿಸುತ್ತೆ. ಗೊತ್ತಿಲ್ಲ ನನಗೆ. ಯಾವಾಗ ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್. SITಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್, ಈಗ ಈ ರೀತಿ ಯಾತ್ರೆ ಮಾಡ್ತಾರೆ, ಅನಗತ್ಯ ಗೊಂದಲ ಆಗುತ್ತೆ ಅಂತ ಅಲ್ವಾ ಸರ್? SITನೂ ತನಿಖೆ ಆಗ್ತಾ ಇದೆ, ಪ್ರತಿದಿನ ಒಬ್ಬೊಬ್ರು ಯಾತ್ರೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ. ಒಂದ್ ಕಡೆ JDS, ಒಂದ್ ಕಡೆ ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ. ಅವರು ಅಲ್ಲ, ಅದೇನೆ ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು. ಈಗ ಧರ್ಮಸ್ಥಳದ ಮೇಲೆ ದೂರಿದೆ, ದೂರಿಗೆ ಉತ್ತರ ಸಿಗ್ಬೇಕಲ್ಲ, ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ, ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗಬೇಕಲ್ಲ. ಸೊ ಒಂದು ಸ್ಪಷ್ಟ ನಿಲುವೇನು ಅಂದರೆ, ನಾವು ಯಾವುದೇ ಬೇರೆ ತನಿಖೆ ಕೊಡಲ್ಲ, SIT ರಚನೆ ಮಾಡಿರೋದೇ ಅದಕ್ಕೋಸ್ಕರ. ಅವರೇ ದಕ್ಷರಿದ್ದಾರೆ, ಸಮರ್ಥರಿದ್ದಾರೆ, ಸತ್ಯವನ್ನು ಹೊರಗೆ ತೆಗಿತಾರೆ. ಬಟ್ ಯಾವುದೇ ಟೈಮ್ ಬೌಂಡ್ ಅಂತ ಇಲ್ಲ, ಸಮಯವನ್ನು ನಿಗದಿಪಡಿಸಿಲ್ಲ, 3 ತಿಂಗಳೊಳಗೆ ಮಾಡಬೇಕು ಅಂತ ಏನಿಲ್ಲ. ಬಟ್ ಆದಷ್ಟು ಬೇಗ ಮಾಡಿ ಅಂತ ಹೇಳಿದ್ದಾರೆ. ಅವ್ರು ಯಾವಾಗ ವರದಿಯನ್ನು ಕೊಡ್ತಾರೆ ಆವಾಗ ಸರ್ಕಾರ ಅದನ್ನು ಸ್ವೀಕರಿಸುತ್ತೆ. ಮತ್ತು SIT ಅವರ ತನಿಖೆಯಲ್ಲಿ ನಾವು ಇಂಟರ್ಫಿಯರ್ ಆಗಲ್ಲ ಅಂತ ಸಿದ್ದರಾಮಯ್ಯನವ್ರ ಮಾತು.